ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವಿಡಿಯೋ ಸ್ಟಾರ್ಟಿಂಗ್ ನೋಡಿದ್ರೇ ಗೊತ್ತಾಗುತ್ತೆ ಬರ್ತ್ಡೇ ನಡೀತಾ ಇದೆ ಅಂತ. ಧೀರಜ್ ಬರ್ತ್ಡೇ ಇವತ್ತು ಡಿಸೆಂಬರ್ 8th. ಸೊ 2 ವರ್ಷಲಿಂತ್ರ ನಾನು ಕೇಕ್ ತಂದು ಕಟ್ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಏನಕ್ಕೆ ಅಂದರೆ 1 ಇಯರು ಪ್ರೆಗ್ನೆನ್ಸಿ ಬಾಗಲಕೋಟೆಯಲ್ಲಿದ್ವಿ. ಅವಾಗಂತೂ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೆಕೆಂಡ್ ಇಯರು ಡೆಲಿವರಿ ಆಗಿತ್ತು. ಇವರಿಬ್ಬರು ಸಣ್ಣವರಿದ್ದರು, ನಾವಷ್ಟೇ ಇರೋದು. ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿರಲಿಲ್ಲ ನನಗೆ. ರೂಟ್ ಯಾವುದು ಗೊತ್ತೇ ಇರಲಿಲ್ಲ. ಬರೀ ಹೊರಗಡೆ ಹೋಗೋದು, ಒಳಗಡೆ ಬರೋದು ಇಷ್ಟೇ ಆಗಿತ್ತು. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀವಿ. ಇವಾಗೆಲ್ಲ ಗೊತ್ತಾಗಿದೆ. ಸೊ ಕೆಳಗಡೆ ಅಂಕಲ್ ಕಡೆಯಿಂದ ನಾನು ಧೀರಜ್ ಬರ್ಡೇಗೆ ಕೇಕ್ ತರಿಸಿದೆ. ಕೇಕ್ ಮೇಲೆ ಇದೇ ಥರ ಬರೆಸ್ಬೇಕು ಅಂತ 2 ವರ್ಷಲಿಂತ್ರ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಈ ಥರ ಕಾರಣಗಳಿಂದ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಅವನು ನನ್ನ ಬರ್ಡೇಗೆ ಕೇಕ್ ತರ್ತಿದ್ದ, ಬಟ್ ಅವನ ಬರ್ಡೇಗೆ ನನಗೆ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಗಿಫ್ಟ್ ಮಾತ್ರ ಕೊಟ್ಟಿದ್ದೆ ಲಾಸ್ಟ್ ಇಯರು. ಅಂದರೆ ಅದು ಗಿಫ್ಟ್ ಅಂದರೆ ಡ್ರೆಸ್ ಮಾತ್ರ ಕೊಟ್ಟಿದ್ದೆ. ನೀವು ನೋಡಿರ್ಬೋದು, ನಾ ಕೇಕ್ಗೆ ಮನೇಲಿರೋ ಕ್ಯಾಂಡಲ್ನ ಇಟ್ಟಿದ್ದೆ ಅಂತ. ಏನಕ್ಕೆ ಅಂದರೆ ಸ್ಪಾರ್ಕ್ನ ಹಚ್ಚಿದರೆ ಅದು ಕ್ರ್ಯಾಕರ್ ಅಂದ್ಕೊಂಡು ಇವರು ಹೆದರ್ತಾರೆ. ಅದಕ್ಕೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಕ್ಯಾಂಡಲ್ನೇ ಹಚ್ಚಿದೆ. ಇಲ್ಲಿ ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ ಪಾಲಕ್ ಪಲಾವ್ ಮಾಡಬೇಕು ಅಂತ. ಒಂದು ಮಿಕ್ಸಿ ಜಾರಿಗೆ ನಾನು ಪಾಲಕ್ ಮತ್ತು ಕೊತ್ತಂಬರಿ ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿರೋ ಈರುಳ್ಳಿ, 2 ಕಟ್ ಮಾಡಿರೋವಂಥ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಕೊಬ್ಬರಿನ ಸೇರಿಸ್ಕೊಳ್ತೀನಿ ನಾನು ಕಟ್ ಮಾಡಿಬಿಟ್ಟು. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ನಾ ಇದಕ್ಕೆ ಮೆಣಸಿನ್ಕಾಯಿನ ಹಾಕಿಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಬೇಕಾಗಿರೋ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮ್ಯಾಟೊ, 2 ಕ್ಯಾರೆಟು, ಸ್ವಲ್ಪ ಬೀನ್ಸು, 4 ಹಸಿಮೆಣಸಿನ್ಕಾಯಿ, 1 ಬೌಲ್ ಕಾರ್ನು. ಸೊ ಅದು ಪಲಾವ್ ಎಲೆ. ಇದು ಏನು ಅಂತ ಗೊತ್ತಿಲ್ಲ ನನಗೆ, ಗೊತ್ತಿದ್ದರೆ ಹೇಳಿ. ಸೊ ಇವಾಗ ತೋರಿಸಿದ್ನಲ್ಲ ಆ ಬಟ್ಲೆ 2 ಬಟ್ಲು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿದ್ದು ಬಂದಿಲ್ಲ, ನನ್ನ ಕೈನೇ ಅಡ್ಡ ಬಂದಿದೆ. ಇವಾಗ ಇದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಇರಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವ ಸ್ಪೈಸಸ್ ಇದೆ ಅದನ್ನಷ್ಟೇ ಹಾಕೋಬಹುದು. ಇವಾಗ ಕಟ್ ಮಾಡಿರೋ ಎಲ್ಲ ತರಕಾರಿನೂ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ನೀವು ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು, ಕೇಕ್ನ ಆರೋ ಮಾತ್ರ ತಿಂದ, ಇಶಾನ್ ತಿನ್ನಲಿಲ್ಲ. ಇಶಾನ್ಗೆ ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಮಸಾಲಾನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು 4 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಕಲಿಸ್ಕೊಂಡ್ಬಿಟ್ಟು ಇವಾಗ 1 ಬೌಲ್ ಕಾರ್ನೇನು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಉಳಿದ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತೀನಿ. ಮಸಾಲೆಗಳು ಅಂದರೆ ಅದೇ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸೀಕ್ರೆಟ್ ಮಸಾಲಾನ ಹಾಕ್ತೀನಿ, ಮ್ಯಾಗಿ ಮಸಾಲ. ಅರ್ಧ ಮಾತ್ರ ಹಾಕ್ತೀನಿ ನಾನು, ಒಂದು ಫುಲ್ ಪ್ಯಾಕೆಟ್ ಹಾಕೋದಿಲ್ಲ. ಸ್ವಲ್ಪ ಅರ್ಧ ಮಾತ್ರನ ಸೇರಿಸ್ಕೊಳ್ತೀನಿ. ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಸೊ ನಾನು ಪಲಾವ್ಗೆಲ್ಲ ಮ್ಯಾಗಿ ಮಸಾಲಾನ ಹಾಕ್ಕೊಳ್ತೀನಿ. ನಾವು ಇಬ್ಬರು ತಿನ್ನೋದ್ರಿಂದ ಅರ್ಧ ಅಷ್ಟೇ ಹಾಕ್ಕೊಳ್ತೀನಿ. ಇವಾಗ ತೊಳೆದು ನೆನೆಸಿಟ್ಕೊಂಡಿರೋ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಇಲ್ಲ ಅಂದರೆ ನೀವು ನಾರ್ಮಲ್ ರೈಸನ್ನೇ ಯೂಸ್ ಮಾಡ್ಬೋದು. ನೀವು ಮನೇಲಿ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು. ಮನೇಲಿ ಇತ್ತು, ಅದಕ್ಕೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
2 ಲೋಟ ಅಕ್ಕಿಗೆ ನಾನು 1.5 ಲೋಟ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ತರಕಾರಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಮಸಾಲೆ ರುಬ್ಬುವಾಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿರ್ತೀವಿ. ಹಾಗಾಗಿ ತುಂಬ ಜಾಸ್ತಿ ಆದರೆ ಹಿಟ್ಟು ಥರ ಆಗಿಬಿಡುತ್ತೆ ರೈಸು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಖಾರನ ಸೇರಿಸ್ಕೊಂಡು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಲ್ ಆಗೋವರೆಗೂ ನಾನು ಬಿಡ್ತೀನಿ. 2 ವಿಸಲ್ ಆಗೋವಷ್ಟರಲ್ಲಿ ಈ ಕಡೆ ರೈತಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಬೌಲ್ಗೆ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ವಿಸ್ಕರಿಂದ ಸ್ವಲ್ಪ ಅದನ್ನು ತೆಳ್ಳಗೆ ಕಲಿಸ್ಕೊತೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ಕಿಪ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನಾನು ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸೌತೆಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕ್ಯಾರೆಟನ್ನು ಹಾಕೋಬಹುದು. ನಾನು ಜಾಸ್ತಿ ತರಕಾರಿನೇ ಆಗುತ್ತೆ ಅಂತ ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಪಲಾವ್ಗೂ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ತೆಳ್ಳಗೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ ರೆಡಿ ಆಯಿತು ರೈತ. ಈ ಕಡೆ ಕುಕ್ಕರ್ ಕೂಡ 2 ವಿಸಲ್ ಆಗಿದೆ. ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಸಖತ್ತಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ತಿನ್ನುವಾಗ ಮಿಡ್ಲಲ್ಲಿ ಕಾರ್ನ್ ಸಿಗತ್ತಲ್ವ, ಅದು ಟೇಸ್ಟನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ನೀವು ಕೂಡ ಪಲಾವ್ಗೆ ಮ್ಯಾಗಿ ಮಸಾಲಾನ ಹಾಕಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಈ ಕಡೆ ಗೋಬಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ 2 ಸ್ಪೂನ್ ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. ಅದು ಕುದಿಯೋವಷ್ಟರಲ್ಲಿ ಈ ಕಡೆ ನಾನು ಫ್ಲವರನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಇದು 1 ವೀಕ್ ಹಳೇದು ಫ್ಲವರು, ಹಾಗಾಗಿ ಈ ಥರ ಕಾಣ್ತಿದೆ. ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಕಟ್ ಮಾಡಿರೋ ಫ್ಲವರನ್ನ ಹಾಕಿ ಒಂದು ಅರ್ಧ ಗಂಟೆ ನಾನು ಹಾಗೆ ಬಿಡ್ತೀನಿ. ಕುದಿಸೋದಿಲ್ಲ, ಕುದಿಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಅದು ಕ್ರಂಚಿಯಾಗಿ ಸಿಗಲ್ಲ. ಹಾಗಾಗಿ ಇವಾಗ ಅರ್ಧ ಗಂಟೆ ಆಗಿದೆ. ಇದಕ್ಕೆಲ್ಲ ಐಟಮ್ಸನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು. ಈ ಕಡೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರಿಂದ ತೆಗೆದುಬಿಟ್ಟು. ನೀವು ಬೇಕು ಅಂದರೆ ಬಿಸಿ ನೀರಿಗೆ ಅರಿಶಿಣ ಪುಡಿನೂ ಕೂಡ ಹಾಕಿ ಕುದಿಸ್ಕೋಬಹುದು. ಈ ಕಡೆ ಫ್ಲವರ್ಗೆ ನಾನು 2 ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ ಫ್ಲೋರ್ಗೆ 1 ಸ್ಪೂನ್ ಮೈದಾನ ಸೇರಿಸ್ಕೊಳ್ತೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ನಾವು ಕಾರ್ನ್ ಫ್ಲೋರ್ ಎಷ್ಟು ಹಾಕ್ಕೊಂಡಿರ್ತೀವೋ ಅದರ ಅರ್ಧದಷ್ಟು ಮೈದಾನ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ನಾನಿಲ್ಲಿ ಸ್ವಲ್ಪ ಮಸಾಲ ಖಾರನೂ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಉಳಿದಿತ್ತಲ್ವ, ಪಲಾವ್ಗೆ ಹಾಕಿಬಿಟ್ಟು ಆ ಮ್ಯಾಗಿ ಮಸಾಲಾನ ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನಾನು. ನಿಮಗೆ ಇಷ್ಟ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬಹುದು. ನನಗೆ ಇಷ್ಟ ಆಗೋದಿಲ್ಲ, ಅದು ತಿನ್ನುವಾಗೆ ಹಸಿ ಸ್ಮೆಲ್ ಬರೋ ಥರ ಅನಿಸುತ್ತೆ, ಹಾಗಾಗಿ ನಾನು ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಇರುವಾಗಲೇ ಇದನ್ನು ಬಿಟ್ಟು ಬಿಡಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲೆ ಇನ್ನೂ ತೆಳುವಾಗತ್ತೆ. ಒಂದು ಅರ್ಧ ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡ್ತೀನಿ. ಈ ಕಡೆ ಇವ್ರದ್ದು ಊಟ ಎಲ್ಲ ಆಗಿದೆ. ಇವ್ರಿಗೆ ಊಟ ಮಾಡಿಸ್ಬಿಟ್ಟೆ ನಾನು ಕಿಚನ್ಗೆ ಹೋಗಿತ್ತು. 10 ಗಂಟೆಗೆಲ್ಲ ಇವರು ಮಲ್ಕೊತಾರೆ. ಇವಾಗ ಇವರಿಗೆ ಹಾಸಿಗೆ ಎಲ್ಲ ರೆಡಿ ಮಾಡಲಿಕ್ಕೆ ನಾವು ಹೋದೆ. ಇವರು TV ನೋಡ್ತಾ ಇಲ್ಲಿ ಆಟ ಆಡ್ಲಿಕ್ಕತ್ತಿದ್ದಾರೆ. ಊಟ ಆದರೆ ಮುಗೀತು, ಆಟ ಆಡ್ತಾರೆ ಇವರು. ನಿದ್ದೆ ಬಂದರೆ ಮಾತ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಇವತ್ತು ಲೇಟಾಗಿ ಎದ್ದಿದ್ದಾರೆ, ಹಾಗಾಗಿ ಇನ್ನೂ ಕೂಡ ಆಟ ಆಡ್ಲಿಕ್ಕತ್ತಿದ್ದಾರೆ. ಅವರಷ್ಟಕ್ಕೆ ಅವ್ರು ಆಟ ಆಡ್ತಾ ಇರಲಿ. ನಾನು ಹಾಸಿಗೆನ ಹಾಸಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋದೆ. ಈ ಕಡೆ ಧೀರಜ್ ಗೋಬಿ ಮಾಡ್ತಾ ಇದ್ದಾರೆ. ಗೋಬಿ 65ಗೆ ನಾನೆಲ್ಲ ಐಟಮ್ಸನ್ನ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟರೆ ಅದನ್ನು ಫ್ರೈ ಮಾಡೋದು ಮಾತ್ರ ಧೀರಜ್. ಕ್ರಿಸ್ಪಿಯಾಗಿ ಬರೋ ಥರ ಅವರೇ ಫ್ರೈ ಮಾಡ್ತಾರೆ. ನಂಗೆ ಅಷ್ಟೊಂದು ಪೇಷನ್ಸಿಂದ ನಿಂತ್ಕೊಂಡು ಕ್ರಿಸ್ಪಿ ಆಗೋವರೆಗೂ ನಿಂತ್ಕೊಂಡು ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ. ನಿಂತು ಕಾಲೆಲ್ಲ ನೋವು ಬರುತ್ತೆ ಅಂತ ಅವರಿಗೆ ಇಷ್ಟ. ಈ ಥರ ಡೀಪ್ ಫ್ರೈ ಮಾಡೋದಿದ್ದರೆ ಅವರೇ ಮಾಡ್ತಾರೆ. ಯಾವಾಗಲೂ ನಮ್ಮ ಮನೆಯಲ್ಲಿ ಗೋಬಿ ಮಾಡೋದು ಅವರೇ. ಸಾಸ್ ಎಲ್ಲ ಹಾಕಿ ಮಾಡೋ ಗೋಬಿ ನಮಗೆ ಇಷ್ಟ ಆಗೋದಿಲ್ಲ.
ಈ ಥರ ಗೋಬಿ 65ನೇ ನಾವು ಯಾವಾಗಲೂ ಜಾಸ್ತಿ ತಿನ್ನೋದು. ವೀಕಲ್ಲಿ 1 ಟೈಮ್ ಆದರೂ ಮಾಡೇ ಮಾಡ್ತೀವಿ ನಾವು. ಅದಕ್ಕಂತಲೇ ಫ್ಲವರ್ ತರೋದು. ಅವರು ಫುಲ್ಲಾಗಿ ನನ್ನ ತೋರಿಸ್ಬೇಡ ಅಂತ ಅಂದರು. ಹಾಗಾಗಿ ಕೇವಲ ಅವರು ಫ್ರೈ ಮಾಡೋದು ಮಾತ್ರ ಬಂದಿದೆ. ನಾನು ಆ್ಯಕ್ಚುಲಿ ಆರವ್ ಇಶಾನನ್ನ ಮಲಗಿಸ್ಲಿಕ್ಕೆ ಹೋಗಿದ್ದೆ. ಅವರೇನೆ ಇದನ್ನು ವಿಡಿಯೋ ಶೂಟ್ ಮಾಡಿರೋದು. ಸೊ ನೀವು ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಮ್ಯಾಗಿ ಮಸಾಲಾನ ಹಾಕಿಬಿಟ್ಟು ಮಾಡಿದರೆ ಸ್ಟ್ರೀಟಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬರುತ್ತೆ ಸೇಮ್. ಸೊ ಅದನ್ನು ನಾನು ಒಂದು ಚೀಟ್ ಫುಲ್ ಹಾಕೋದಿಲ್ಲ, ಅರ್ಧ ಮಾತ್ರ ಹಾಕ್ತೀನಿ. ಅವರಿಗೆ ನಾನು ಕೇಕ್ ತರಿಸಿದ್ದು ಗೊತ್ತಿರಲಿಲ್ಲ. ಸ್ವಲ್ಪ ಶಾಕ್ ಆದರು. ಇದನ್ನೆಲ್ಲ ಏನಕ್ಕೆ ತರಿಸಿದಿ, ಆಫೀಸ್ ಒಳಗೆಲ್ಲ ಸೆಲೆಬ್ರೇಟ್ ಮಾಡಿದರು ಅಂತ ಹೇಳಿದರು. ಬಟ್ ನನಗೆ ತರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಏನಕ್ಕೆ ಅಂದರೆ ಅವ್ರು ನನ್ನ ಬರ್ಡೇಗೆ ತರಿಸಿರ್ತಾರಲ್ವ, ಅಟ್ಲೀಸ್ಟ್ ನನಗಿಲ್ಲಿ ಹೆಲ್ಪ್ ಮಾಡೋರಾದರೂ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ತರಿಸಿದೆ. ಖುಷಿ ಆದರು. ಒಮ್ಮೆಗಲೆ ಅವ್ರಿಗೆ ಸ್ವಲ್ಪ ಶಾಕ್ ಕೂಡ ಆಯಿತು. ಬಂದ ತಕ್ಷಣ ನಾ ಏನೂ ಹೇಳಿಲ್ಲ. ರೆಡಿಯಾಗಿ ಬನ್ನಿ ಕೇಕ್ ಕಟ್ ಮಾಡಬೇಕು ಅಂತಂದೆ. ಎಲ್ಲಿದೆ ಕೇಕು ಅಂತಂದರು. ನಾನೇ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ. ಗೊತ್ತಿತ್ತು ಅವ್ರಿಗೆ ಇವರಿಬ್ಬರನ್ನೂ ಕರ್ಕೊಂಡು ಮಾಡುವಷ್ಟು ಪೇಷನ್ಸ್ ಇಲ್ಲ ಅಂತ. ನೋಡಿ ಫೈನಲಿ ಅವರೇ ವಿಡಿಯೋ ಮಾಡಿದ್ದಾರೆ. ಈ ಥರ ರೆಡಿ ಆಯಿತು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದವು. ನೀವು ಕೂಡ ಟ್ರೈ ಮಾಡಿ. ಇವಾಗ ನಾವು ಊಟ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಇದನ್ನು ಧೀರಜ್ಗೆ ಹಾಕಿ ಕೊಡ್ಲಿಕ್ಕತ್ತಿದ್ದೀನಿ ನಾನು. ಅವರು ತುಪ್ಪನ ಅಷ್ಟು ಲೈಕ್ ಮಾಡೋದಿಲ್ಲ, ಬಟ್ ಬೆಣ್ಣೆನ ತಿಂತಾರೆ. ಬೆಣ್ಣೆ ಇಷ್ಟ ಅವರಿಗೆ. ನೋಡಿ ಫೈನಲ್ ಲುಕ್ ಮಾತ್ರ ಅಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಗೋಬಿ 65ನೂ ತೋರಿಸ್ತಾ ಇದ್ದೀವಿ ನೋಡಿ. ಈ ಥರ ಡೆಕೋರೇಷನ್ ಕೂಡ ಈ ರೆಸಿಪೀಸ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಸ್ಪಿಟ್ಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಈ ಲಾಗ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಯೂಟ್ಯೂಬ್ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಫೇಸ್ಬುಕ್ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಎಲ್ರಿಗೂ.